ವರುಣನ ಪ್ರತಾಪಕ್ಕೆ ದೆಹಲಿಯಲ್ಲಿ ಸಂಕಷ್ಟಗಳ ಪ್ರವಾಹ. ಕಾಂಪೌಂಡ್ ಕುಸಿದು 9 ಬೈಕ್ಗಳು ಜಖಂ. ಪೊಲೀಸ್ ಠಾಣೆಯೊಳಗೆ ನೀರು ನುಗ್ಗಿ ಅವಾಂತರ. ನದಿಯಾದ ರಸ್ತೆಗಳು, ಮೆಟ್ರೋದಲ್ಲಿ ಜಲತಾಂಡವ. ಇದೆಲ್ಲವನ್ನ ನೋಡೋಣ ವರುಣಾರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬೆರೆದಿದ್ದು ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ವರುಣನ ಪ್ರತಾಪಕ್ಕೆ ದೆಹಲಿ ಹಾಗೂ ಎನ್ಸಿಆರ್ ಸುತ್ತಮುತ್ತ ರಸ್ತೆಗಳು ನದಿಯಾಗಿ ಬದಲಾಗಿವೆ. ರಸ್ತೆಯಲ್ಲಿ ಜಲತಾಂಡವ ಆಡ್ತಾ ಇದ್ದು ವಾಹನ ಸವಾರರು ಸಂಕಷ್ಟದಲ್ಲಿ ಸಂಚರಿಸ್ತಾ ಇದ್ದಾರೆ. ನೂರಾರು ಮನೆಗಳಿಗೂ ನೀರು ಎಂಟ್ರಿ ಕೊಡ್ತಾ ಇದ್ದು ನಿವಾಸಿಗಳು ಪರದಾಡ್ತಿದ್ದಾರೆ. Hotel Management with AI. Join IIHM, International Institute of Hotel Management. ದೆಹಲಿಯಲ್ಲಿ ಮಳೆಯ ರೌದ್ರ ರೂಪಕ್ಕೆ ಕಳೆದ 24 ಗಂಟೆಯಲ್ಲಿ 9 ಮನೆ ಕುಸಿತ ಆಗಿದೆ. ಹಲವೆಡೆ 16ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ಮಾಡೆಲ್ ಟೌನ್ನಲ್ಲಿ ಕಾಂಪೌಂಡ್ ಕುಸಿದು ಕಾರು ಹಾಗೂ 8 ರಿಂದ 9 ಬೈಕ್ಗಳು ಜಖಂ ಆಗಿವೆ. ಕಾಂಪೌಂಡ್ ಕುಸಿದ ರಭಸಕ್ಕೆ ಅಕ್ಕಪಕ್ಕದ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಪುಷ್ಪ ವಿಹಾರದಲ್ಲಿ 111.5 ಮಿಲಿಮೀಟರ್ ಮಳೆ ದಾಖಲಾಗಿ ಎಲ್ಲರೂ ಕಂಗಾಲಾಗಿದ್ದಾರೆ. ಮಳೆ ಆರ್ಭಟಕ್ಕೆ ದೆಹಲಿಯಲ್ಲಿ ಟ್ರಾಫಿಕ್ ಬಿಸಿ ತಟ್ಟಿತ್ತು. ಸಿಗ್ನೇಚರ್ ಟವರ್ ಮೇಲ್ಸೇತುವೆಯ ಸಮೀಪವಿರುವ ದೆಹಲಿ ಗುರುಗ್ರಾಮ್ ಎಕ್ಸ್ಪ್ರೆಸ್ ವೇನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಐಟಿಒ, ಮಿಂಟೋ ರಸ್ತೆ, ನೆಹರು ರೋಡ್, ಸಂಗಮ್ ವಿಹಾರ್, ಅಂಬೇಡ್ಕರ್ ನಗರ ಸೇರಿದಂತೆ ಹಲವೆಡೆ ಸವಾರರು ಪರದಾಡಿದ್ರು. ದಕ್ಷಿಣ ದೆಹಲಿಯ ಮಾದಕ ದ್ರವ್ಯ ನಿಗ್ರಹ ದಳ ಕಚೇರಿಗೂ ಮಳೆ ನೀರು ಎಂಟ್ರಿ ಕೊಟ್ಟಿದೆ. ಪೊಲೀಸ್ ಠಾಣೆಯೊಳಗೆ ಜಲಾಸುರ ಎಂಟ್ರಿ ಕೊಟ್ಟಿದ್ದು ಸಿಬ್ಬಂದಿ ಪರದಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿದ್ದ ಹಲವು ವಸ್ತುಗಳು ಕೂಡ ನೀರು ಪಾಲಾಗಿದೆ. ಮಳೆ ನೀರು ಹೊರಹಾಕಲು ಪೊಲೀಸ್ ಸಿಬ್ಬಂದಿ ಪರದಾಡಿದ್ದಾರೆ. ದೆಹಲಿಯಲ್ಲಿ ಭಾರಿ ಮಳೆಗೆ ಹಲವು ಮರಗಳು ಧರಾಶಾಹಿಯಾಗಿವೆ. ಸುಪ್ರೀಂ ಕೋರ್ಟ್ ಬಳಿಯ ತಿಲಕ್ ಮಾರ್ಗ್ ರಸ್ತೆಯಲ್ಲಿ ಮರ ರಸ್ತೆಗೆ ಉರುಳಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ. ಡೀರ್ ಪಾರ್ಕ್ ಏರಿಯಾದಲ್ಲಿ ಮರ ಬಿದ್ದು ಕಾರು ಜಖಂ ಆಗಿದೆ. ಕಾರು ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. 16ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದು ಅವಾಂತರಗಳ ಸುರಿಮಳೆಯೇ ಸೃಷ್ಟಿಯಾಗಿದೆ. ದೆಹಲಿಯ ಸಂಗಮ್ ವಿಹಾರ್ ರಸ್ತೆಯಲ್ಲಿ ರಸ್ತೆಗಳು ನದಿಯಂತೆ ಬದಲಾಗಿವೆ. ಬೈಕ್ಗಳು ನೀರಲ್ಲೇ ಕೆಟ್ಟು ನಿಂತಿದ್ದು ಸವಾರರು ತಳ್ಕೊಂಡು ಹೋಗ್ತಾ ಇರೋ ದೃಶ್ಯಗಳು ಸೆರೆಯಾಗಿದೆ. ಇನ್ನು ಭದ್ರಾಪುರ ಮೆಟ್ರೋ ನಿಲ್ದಾಣದ ಮೆಟ್ಟಿಲ ಮೇಲೆ ಮಳೆ ನೀರು ಜಲಪಾತದಂತೆ ಹರಿದಿದೆ. ಮೆಟ್ರೋ ನಿಲ್ದಾಣದ ಒಳಗೆ ನೀರು ಎಂಟ್ರಿ ಕೊಟ್ಟಿದ್ದು ಪ್ರಯಾಣಿಕರು ಸಂಕಷ್ಟದಲ್ಲೇ ಹೆಜ್ಜೆ ಹಾಕ್ತಾ ಇರುವ ಸೀನ್ಗಳು ಕಂಡುಬಂದಿವೆ. ಸಫ್ದರ್ಜಂಗ್ ಆಸ್ಪತ್ರೆ ಒಳಗೂ ಮಳೆ ನೀರು ನುಗ್ಗಿದ್ದು ರೋಗಿಗಳು, ಸಿಬ್ಬಂದಿ ಪರದಾಡಿದ್ದಾರೆ. ವರುಣನ ಪ್ರತಾಪಕ್ಕೆ ಆಸ್ಪತ್ರೆಯ ಆವರಣದಲ್ಲಿ ನೀರು ನದಿಯಂತೆ ಹರಿತಾ ಇದೆ. ಪಾರ್ಕಿಂಗ್ ಏರಿಯಾ ಕೂಡ ಜಲಾವೃತ ಆಗಿದ್ದು ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ರು. ಉತ್ತರ ಪ್ರದೇಶದಲ್ಲೂ ಮಳೆ ಮಹಾಘಾತ ನೀಡಿದೆ. ಮಹಾಮಾಯಾ ಫ್ಲೈಓವರ್ ಅಂಡರ್ ಪಾಸ್ ಜಲಾವೃತ ಆಗಿದ್ದು ಜನ ಪರದಾಡಿದ್ದಾರೆ. ಅಂಡರ್ ಪಾಸ್ಗಳಿಗೆ ಆಂಬ್ಯುಲೆನ್ಸ್ ಸಿಲುಕಿದ್ದು ಚಾಲಕ ಒದ್ದಾಡಿದ್ದಾನೆ. ನೋಯ್ಡಾ, ಗ್ರೇಟರ್ ನೋಯ್ಡಾ ಎಕ್ಸ್ಪ್ರೆಸ್ ವೇನಲ್ಲಿ ಮಳೆಯಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದು ವಾಹನ ಸವಾರರು ಪರದಾಡಿದ್ರು. ಅಸ್ಸಾಂನಲ್ಲಿ ವರುಣನ ಕಡು ಕೋಪಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಧರಾಂಗ್ ಪ್ರದೇಶದಲ್ಲಿ ಮಳೆಯಿಂದ ಜಲಾಸುರನ ಅಟ್ಟಹಾಸಕ್ಕೆ ರಸ್ತೆ ಕೊಚ್ಚಿ ಹೋಗಿದೆ. ರಸ್ತೆ ನೀರು ಪಾಲಾಗಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ. 1.5 ಲಕ್ಷಕ್ಕೂ ಹೆಚ್ಚು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಸ್ಸಾಂನಲ್ಲಿ ಮಳೆ ಮರಣ ಮೃದಂಗ ಬಾರಿಸ್ತಾ ಇದ್ದು ಈವರೆಗೆ 98 ಜನ ಬಲಿಯಾಗಿದ್ದಾರೆ.